ಈ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ 40 ಮಂದಿ ಸಾವನ್ನಪ್ಪಿದ್ದಾರೆ. ಹಲವರು ಆಸ್ಪತ್ರೆ ಪಾಲಾಗಿದ್ದಾರೆ. ತಮಿಳುನಾಡಿನ ಕರೂರ್ನಲ್ಲಿ ನಡೆದಂತಹ ಕಾಲ್ತುಳಿತದ ಪ್ರಕರಣ ಇದು. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 41ಕ್ಕೆ ಏರಿಕೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದುರಂತದ ಸ್ಥಳದಲ್ಲಿದ್ದಂತಹ ರಾಶಿ ಬಟ್ಟೆ, ಚಪ್ಪಲಿ, ಬ್ಯಾನರ್ ಅನ್ನು ತೆರವುಗೊಳಿಸುವಂತಹ ಕಾರ್ಯ, ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಘಟನಾ ಸ್ಥಳಕ್ಕೆ ನಿವೃತ್ತ ನ್ಯಾಯಮೂರ್ತಿ ಅರುಣಾದೇವಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇವರ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಸ್ಥಳೀಯ ಅಧಿಕಾರಿಗಳಿಂದ, ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ. ಒಂದಿಷ್ಟು CCTV ಫುಟೇಜ್ಗಳನ್ನು ಸಹಜವಾಗಿಯೇ ಚೆಕ್ ಮಾಡುವಂತಹ ಕೆಲಸ ಆಗುತ್ತೆ. ತದನಂತರ ಒಂದು ವರದಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗುತ್ತೆ. ನಿಜಕ್ಕೂ ಕೂಡ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದು ಆ ವರದಿಯಲ್ಲಿ ಗೊತ್ತಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡುವುದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ತಮಿಳುನಾಡಿನ ಈ ಕಾಲ್ತುಳಿತದ ಪ್ರಕರಣ ಈಗ ಮತ್ತಷ್ಟು ಬೆಳವಣಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಕಾನೂನು ಹೋರಾಟ ಆಗ್ತಾ ಇದೆ. ಇದರ ನಡುವೆ ಈಗ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? 41ಕ್ಕೆ ಈಗ ಸಾವಿನ ಸಂಖ್ಯೆ ಏರಿಕೆ ಆಗಿರುವಂಥದ್ದು, ಗಾಯಾಳುಗಳ ಸ್ಥಿತಿ ಹೇಗಿದೆ? ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ಸದ್ಯ ಈಗ ಕರೂರ್ನ ಈ ಘಟನೆ ಅಂದ್ರೆ ಈ ಕಾಲ್ತುಳಿತದ ಘಟನೆ ನಡೀತು. ಆ ಎರಡೂ ಜಾಗಗಳಲ್ಲೂ ಕೂಡ ಇನ್ನು ಅಂದ್ರೆ ಪೊಲೀಸರ ಕ್ರೈಮ್ ಟೇಪ್ಗಳನ್ನ ಏನ್ ಹಾಕಿರ್ತಾರೆ ಸ್ಪಾಟ್ ಗಳಲ್ಲಿ, ಅದು ಹಾಗೆ ಇದೆ. ಮತ್ತೆ ಅಲ್ಲಿ ಏನು ಕ್ಲೀನ್ ಮಾಡುವಂಥದ್ದು ಅದು ಯಾವ್ದು ಕೂಡ ಆಗಿಲ್ಲ. ಅಂದ್ರೆ ಸುಮಾರು 100 ಮೀಟರ್ ಅಂತರ ಏನಿದೆ ಅಲ್ಲಿ ತನಿಖೆಯ ಭಾಗವಾಗಿ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಮತ್ತೆ ಇವತ್ತು ಸಹ ಹಲವು ರಾಜಕೀಯ ಮುಖಂಡಗಳು ಬರೋರಿದ್ದಾರೆ. ಜೊತೆಗೆ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡೋರಿದ್ದಾರೆ. ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಅರುಣ ಅವರೇನಿದ್ದಾರೆ ಅವರ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಒಂದು ಬಾರಿ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಬೆಳ್ಳಂಬೆಳಗ್ಗೆ. ಇಲ್ಲೇನು ಸ್ಥಳೀಯರಿದ್ದಾರೆ, ಸ್ಥಳೀಯರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಹಲವು ರೀತಿಯಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಅಂದ್ರೆ ಏನು TVK ಆರೋಪ ಮಾಡ್ತಾ ಇದೆ, ಜೊತೆಗೆ DMK ಆಗಿರ್ಬೋದು, ಬೇರೆ ಬೇರೆಯವರು ಯಾವ ರೀತಿ ಆರೋಪ ಮಾಡ್ತಿದ್ದಾರೆ, ಮತ್ತೆ ಸ್ಥಳೀಯರು ಜನ ಯಾವ ಏನೆಲ್ಲ ಹೇಳ್ತಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಹಲವರು ಇದು ರಾಜಕೀಯ ಷಡ್ಯಂತ್ರ ಅಂತಿದ್ದಾರೆ, ಕೆಲವರು ಸರಿಯಾದಂತ ಆಯೋಜನೆ ಇಲ್ಲ ಅಂತಿದ್ದಾರೆ. ಅಂದ್ರೆ ಏನ್ ಕಾರಣ, ನಿಜವಾದಂತ ಕಾರಣ ಏನು, ಮತ್ತೆ ಯಾರಾದ್ರೂ ಆ ಗುಂಪಿನಲ್ಲಿ ನೂಕುನುಗ್ಗಲು ಆಗೋದಕ್ಕೆ ಕಾರಣರಾದ್ರ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು ಮತ್ತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಆಗ್ತಾ ಇರುವಂತದ್ದು. ಇವತ್ತು ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ತನಿಖೆಯನ್ನ ಮಾಡೋರಿದ್ದಾರೆ ಪೊಲೀಸರು ಮತ್ತೆ ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.